ಅದಿರಲಿ, ಈಗ ಹೊಟ್ಟೆ ಚುರುಗುಡ್ತಾ ಇದೆ, ಅನ್ನ ಉಣ್ಕೊಂಡಮ್ಮ. ಕೈ ತೊಳ್ಕೊಂಬಿಡು. ನಿಮ್ಮಿಬ್ರು ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಆದರೆ ನಂಗೆ ಇದು ಯಾವುದು ಬೇಡ. ಯಾಕೆ ಲಕ್ಕುಮಿ? ನಂಗೆ ಯಾಕೋ ತಿನ್ನೋ ಮನಸ್ಸಿಲ್ಲ. ಅಯ್ಯೋ ನಿನ್ನ ಹೋಗೋ ತಾಟಿ, ಎದೋಗಿ ಮನೆಗೆ ಹೋಗು. ಲಕ್ಕುಮಿ, ತಿನ್ನಕ್ಕೆ ಬೇಕಾದ್ದು ಮನಸ್ಸಲ್ಲ, ಹಸ್ದಿರೋ ಹೊಟ್ಟೆ. ಅದಕ್ಕೆ ಈ ಮನಸ್ಸು ಪನ್ಸು ಏನೂ ಗೊತ್ತಾಗೋದಿಲ್ಲ. ಟೇಮ್ಗೆ ಒಳ್ಳೆ ಗಂಟೆ ಹೊಡೆದಂಗೆ ಕವ 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 ಅಂತ ರೆಡಿ ಆಗ್ಬಿಡ್ತದೆ. ಅಲ್ಲ, ನಿನ್ ಮನ್ಸಿಲ್ಲ ಅಂತ ಡೌ ಮಾಡ್ಬಿಟ್ರೆ ನಾವು ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ಕರೆಕ್ಟು ಅಂತಮ್ಮ. ಈಗ ನೀನು ತಿಂದ್ರೆಯೇ ನಾವು ತಿನ್ನೋದು ಇಲ್ವೇ? ನೋಡಿಲ್ಲಿ ಎಲ್ಲ ಇಲ್ಲೇ ಮಡಗ್ಬಿಟ್ಟು ಸುಮ್ಮ ಕುಂತಿರ್ತೀವಿ. ನಾನು ತಿನ್ನಲ್ಲಪ್ಪ. ಇದೇನು ನಿಮ್ಮ ಹುಚ್ಚಾಟ? ಅದೆಲ್ಲ ಎಂಥದ್ದು ಇಲ್ಲ ಕುಮ್ಮಿ. ಈಗೇನು ನೀ ತಿಂತೀಯೋ ಇಲ್ಲ ನಮ್ಮೂರಲ್ಲಿ ಎಮ್ಮಿಗೆ ಜ್ವರ ಬಂದರೆ ಕೊಟ್ಟ ತಕ್ಕಂತ ಔಷಧಿ ಹೋಯ್ತಾರಲ್ಲ, ಹಂಗೆ ಉಯ್ಬೇಕಾ ಹೇಳು. ನನ್ನನ್ನು ಎಮ್ಮೆ ಮಾಡ್ಬಿಟ್ಯಾ? ಗೊಟ್ಟಾಗಿಟ್ಟ ಏನೂ ಬೇಡ, ತಿಂತೀನಿ. ಆದರೆ ಒಂದು ಕಂಡೀಷನ್. ತಿನ್ನಕ್ಕೂ ಕಂಡೀಷನಾ? ಹಾಳು ಬಿದ್ದೋಗ್ಲಿ ಅದೇನು ಹೇಳ ಕುಮ್ಮಿ, ಅದನ್ನ ಕೇಳ್ಬಿಟ್ಟು ಆಮೇಲೆ ತಿನ್ಮ. ನನ್ನ ಜೊತೆ ನೀವು ತಿನ್ನಬೇಕು. ನಾನೇ ನಿಮಗೆ ಕೈ ತುತ್ತು ಹಾಕ್ತೀನಿ. ಈ ಪ್ರೀತಿ ಮುಂದೆ ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ ಬಂತು? ದುಡ್ಡಿಂದ ಎಲ್ಲ ಸಾಧಿಸ್ಬೋದು ಅಂತ ನಾವು ಅನ್ಕೋತೀವಿ, ಆದರೆ ಅದು ಸುಳ್ಳು. ಪ್ರೀತಿ ಮತ್ತು ನಿರ್ಬಲವಾದ ಮನಸ್ಸು ಮಾಡೋದನ್ನು ದುಡ್ಡು ಖಂಡಿತ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಮ್ಮ, ಹೇಗಿದ್ಯಾ? ಅಪೂರ್ವ. ಅಮ್ಮ, ಏನಾಯ್ತಮ್ಮ? ಎದೆ ತುಂಬ ನೋಯ್ತಾ ಇದೆ ಕಣೆ. ತಗೊಂಡು ಬಂದ ಮಾತ್ರೇನು ಎಲ್ಲಿಟ್ಟಿದ್ದೀನೋ ನೆನಪಾಗ್ತಾ ಇಲ್ಲ. ಈಗೇನು ಮಾಡೋದು? ಎದ್ದೇಳಕ್ಕೂ ಆಗ್ತಿಲ್ಲ ಕಣೆ. ಅಮ್ಮ, ಅಮ್ಮ ಸಮಾಧಾನ ಮಾಡ್ಕೋಬಾ. ಅಮ್ಮ ನೀರು ಕುಡಿ ಮೊದಲು. ಅಪೂರ್ವ, ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಾ ಇದೆ ಕಣೆ. ಯಾರಿಗಾದ್ರೂ ಹೇಳಿ ಆದ್ರೆ ತರಿಸ್ಕೊಡ್ತೀಯಾ? ಅಯ್ಯೋ, ಯಾರಿಗಪ್ಪ ಹೇಳಿ ಇಷ್ಟೊತ್ತಲ್ಲಿ? ಅಪೂರ್ವ, ಸಾಧ್ಯವಾದ್ರೆ ನಿಮ್ಮ ಬಾಸ್ಗೆ ಹೇಳ್ತೀಯಾ? ಬಾಸ್ಗಾ? ಅವ್ರಿಗೆ ಹೇಳಿದ್ರೆ ಅವ್ರು ಯಾರನ್ನಾದರೂ
ಕಳಿಸ್ಬೋದೇನೋ. ಯೋಚನೆ ಮಾಡಬೇಡ, ಅವ್ರು ಬರೋಷ್ಟರಲ್ಲಿ ನಾನೇನು ಸಾಯಲ್ಲ. ಬೇಗ ಬರೋ ಕೇಳು. ಸರಿಮಾ, ನಾನು ಈಗಲೇ ಅವ್ರಿಗೆ ಫೋನ್ ಮಾಡ್ತೀನಿ. ಅಲ್ಲಿ ತನಕ ನೀನು ಹುಷಾರಾಗಿರು. ಅಪೂರ್ವ ಇವಳ್ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಲು? ಹೇಳಪೂರ್ವ. ಸರ್, ನೀವೆಲ್ಲಿದ್ದೀರಾ? ಮನೇಲಿದ್ದೀನಿ. ಯಾಕಪೂರ್ವ ಗಾಬರಿಯಲ್ಲಿದೆಯಾ? ಏನಾಯ್ತು? ಅಲ್ಲೇನಾದರೂ? ಇಲ್ಲ ಸರ್, ನನಗಿಲ್ಲಿ ಏನೂ ಆಗಿಲ್ಲ. ಆದರೆ ಅಲ್ಲಿ ನಮ್ಮಮ್ಮ ಹುಷಾರು ತಪ್ಪಿದಾರಂತೆ ಸರ್. ಅವ್ರಿಗೆ ಎದ್ದು ಹೇಳೋಕ್ಕೂ ಆಗ್ತಿಲ್ಲ ಅಂತೆ. ಓ ಮೈ ಗಾಡ್. ಅವ್ರು ರೆಗ್ಯುಲರ್ ಆಗಿ ಒಂದು ಟ್ಯಾಬ್ಲೆಟ್ ತಗೋತಾರೆ ಸರ್, ಅದು ಅವ್ರಿಗೆ ಸಿಗ್ತಿಲ್ವಂತೆ. ಸರ್ ಪ್ಲೀಸ್, ನೀವು ಯಾರನ್ನಾದರೂ ನಮ್ಮ ಮನೆಗೆ ಕಳಿಸ್ಕೊಡ್ತೀರಾ? ಇದು ನನ್ನ ರಿಕ್ವೆಸ್ಟು. ಛೇ, ಏನಪೂರ್ವ ನೀನು ಇಂಥ ಟೈಮಲ್ಲಿ ಹೆಲ್ಪ್ ಮಾಡದೇ ಇದ್ರೆ ನಾವು ಮನುಷ್ಯರು ಅನ್ಸ್ಕೋತೀವ? ಯಾರೋ ಬೇಡ, ನಾನೇ ಹೋಗ್ತೀನಿ. ಸರ್ ನೀವಾ? ನೋಡು, ಈಗ ವಾದ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ, ನಾನು ಈಗಲೇ ಹೊಡ್ತೀನಿ. ಬಾಯ್. ಮನೆಗೆ ಯಾರನ್ನಾದರೂ ಕಳಿಸಿ ಅಂತ ಅಪೂರ್ವ ಸೂರ್ಯಂಗೆ ಹೇಳಿರ್ತಾಳೆ. ಆದರೆ ಸೂರ್ಯ ಅಪೂರ್ವನ ತಾಯಿಯಾಗಿರೋ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಖಂಡಿತ ಬೇರೆ ಯಾರನ್ನು ಕಳಿಸಲ್ಲ. ನನ್ನ ನಂಬಿಕೆ, ನನ್ನ ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಸೂರ್ಯನೇ ಬರ್ತಾನೆ. ನನಗೆ ಬೇಕಾಗಿರೋದು ಅದೇ. ಆಂಟಿ, ಆಂಟಿ, ಯಾರೋ? ಅಬ್ಬಾ, ಆಂಟಿ, ಆಂಟಿ. ಸೂರ್ಯ ಅವರೇ, ನೀವೇ ಬಂದ್ಬಿಟ್ರಾ? ಹಾಂ ಆಂಟಿ, ಪರವಾಗಿಲ್ಲ ಆಂಟಿ, ನೀವು ರೆಸ್ಟ್ ತಗೊಳ್ಳಿ. ಅಬ್ಬಾ. ಆಂಟಿ, ಪ್ರಿಸ್ಕ್ರಿಪ್ಷನ್ ಎಲ್ಲಿದೆ? ಮಾತ್ರೆ ತಗೊಂಬರ್ತೀನಿ. ಬೇಡಿ ಸೂರ್ಯ ಅವರೇ, ನಂಗೆ ಆಗಾಗ ಎದೇನೋ ಬರುತ್ತೆ. ಇದು ಮಾಮೂಲೆ. ತಕ್ಷಣ ಮಾತ್ರೆ ತೊಗೊಂಡ್ಬಿಡ್ತಿದ್ದೆ. ಇವತ್ತು ಸಿಗಲಿಲ್ಲ. ಉಸಿರಾಟಕ್ಕೆ ತೊಂದರೆ ಆಗೋಯ್ತು. ಆಂಟಿ, ನೀವು ಮೊದಲು ಪ್ರಿಸ್ಕ್ರಿಪ್ಷನ್ ಕೊಡಿ, ನಾನು ಟ್ಯಾಬ್ಲೆಟ್ ತಂದು ಕೊಡ್ತೀನಿ. ಬೇಡಿ ಸೂರ್ಯ ಅವರೇ, ನಿಮಗೆ ಯಾಕೆ ತೊಂದರೆ? ಆಂಟಿ, ನಂಗೆ ಯಾವ ತೊಂದರೆನೂ ಇಲ್ಲ, ನೀವು ಮೊದಲು ಕೊಡಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತ್ರೆ ಸಿಕ್ತು, ತಗೊಂಡಿದ್ದೀನಿ. ಸ್ವಲ್ಪ ಪರವಾಗಿಲ್ಲ. ಒಂದು ಕೆಲಸ ಮಾಡೋಣ ಆಂಟಿ, ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಬರೋಣ ಬನ್ನಿ. ಹಾಂ, ಬೇಡಿ ಸೂರ್ಯ ಅವರೇ, ಬಿರುಗಾಳಿ ಇರಲಿ. ತಂಗಾಳಿಗೆ ಬಿದ್ದೋಗೋ ಈ ಮರಕ್ಕೆ ಆಸ್ಪತ್ರೆ ಎಲ್ಲ ಯಾಕೆ? ಹಾಗಂದ್ರೆ ಏನು ಆಂಟಿ? ಒಂದು ಸತ್ಯ ಹೇಳ? ಸತ್ಯನಾ? ಯಾವ ಸತ್ಯ? ಸೂರ್ಯ ಅವರೇ, ನಂಗಿರೋದು ಬರೀ ಎದೆ ನೋವಲ್ಲ, ಹಾರ್ಟ್ ಪ್ರಾಬ್ಲಮ್ ಇದೆ. ನನ್ನ ಮಗಳ ಜವಾಬ್ದಾರಿ ತಗೋತೀರಾ ಸೂರ್ಯ ಅವರೇ?